ಎಸ್ ವೀಕ್ಷಕ ನಮಸ್ಕಾರ. ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲಾಧಿಕಾರ. ತಾವೇ ನೋಡ್ತಾ ಇದ್ದೀರಾ. ಆಗಲೇ ನಿಮ್ಗೆ ಹೇಳಿದ್ದೆ, ಕೆಲವೊಂದು ಊರುಗಳಿಗೆಲ್ಲ ಸುದ್ದಿ ಮಾಡಿದ್ದೆ. ನನಗೆ ಯಾವ ಊರಿಗೆ ಆಹ್ವಾನ ಮಾಡಿ ಕರೀತಾರೋ ಆ ಊರಿಗೂ ಸುದ್ದಿ ಮಾಡ್ತೀನಿ ಅಂತ ಕೂಡ ನಿಮ್ಗೆ ಹೇಳಿದ್ದೆ. ಹಾಗಾಗಿ ಕೊಡಗಳ್ಳಿನಲ್ಲಿದ್ದಾಗ ನಮ್ಮ ದಿನೇಶ್ ಅವರು ಕೂಡ ಕರೆದ್ರು, ಬನ್ನಿ ಯಜಮಾನ್ರೆ. ಹಾಗಾಗಿ ಕೊಡಗಳ್ಳಿ ಏನು ವಿಚಾರ, ಏನು ಸಮಸ್ಯೆ ಇದೆ ಅಂತ ಕೂಡ ಮಾತಾಡ್ಸೋಣ. ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಬನ್ನೂರು ಹೋಬಳಿ, ಕೊಡಗಳ್ಳಿ ಗ್ರಾಮ. ಇದು ನಾವು ನೋಡ್ತಾ ಇದ್ದೀರಾ. ಏನಕ್ಕೆ ಇದು ಫೇಮಸ್ ಅಂತ ಮೊದಲು ಹೇಳ್ಬಿಡ್ತೀನಿ. ಕೊಡಗಳ್ಳಿ ಗ್ರಾಮ ಏನಕ್ಕೆ ಫೇಮಸ್ಸು, ಅರಣ್ಯಗೊಪ್ಪದ ಗ್ರಾಮ ಏನಕ್ಕೆ ಫೇಮಸ್ಸು ಅಂತ ಎರಡೂ ಜೋಳಿ ಒಂದು ಗ್ರಾಮಗಳು. ಮಹದೇಶ್ವರರ ಜಾತ್ರೆಗೆ ಬಹಳ ಹೆಸರುವಾಸಿ ಇರುವಂಥ ಒಂದು ಗ್ರಾಮ ಇದು. ಮಹದೇಶ್ವರರು ಇಲ್ಲಿ ಪಾದಾರ್ಪಣೆ ಮಾಡಿ ನಂತರ ಮೂಲ ಸ್ಥಾನಕ್ಕೆ ಹೋದಂಥದ್ದು ಕೂಡ ಹೇಳುವಂಥದ್ದು. ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿದ್ದೀನಿ, ಅಂಥ ಪುಣ್ಯ ಊರಿನಲ್ಲಿ ಕೂಡ ಇದ್ದೀನಿ. ಈ ಗ್ರಾಮದ ಸಮಸ್ಯೆಗಳು ಸಾರ್ವಜನಿಕರು ಹೇಳ್ತಾರೆ, ಕೇಳೋಣ. ಸರ್ ನಮಸ್ಕಾರ, ಏನು ಹೇಳ್ತೀರಾ ಸರ್? ಸರ್, ಕೊಡಗಳ್ಳಿಲಿ ಹಳೆ ಊರು, ಬಹಳ ಹೆಸರುವಾಸಿಯ ಊರು. ಓಕೆ. ಈ ಊರಲ್ಲಿ MLA ಆಗಿದ್ರು, ಮಾಜಿ MLA ರಾಮಸ್ವಾಮಿ ಇದ್ರು. ಆದ್ರೆ ನಮ್ಮ ಊರ್ಲಿ ರೋಡ್ ಸೈಡು ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಜನಗಳು ನೋಡಿ, ಈಗ ಜನಗಳು ಬೇಕಾದ್ರೆ ವಿಡಿಯೋ ಹಾಕ್ತೀವಿ ನೋಡಿ. ಜನಗಳು ಬಸ್ ಹತ್ರ ನಿಂತಿದ್ರೆ ಒಂದು ಬಸ್ ಇಲ್ಲ. ಆಮೇಲೆ ಬನ್ನೂರು ಮೈಸೂರು, ಬನ್ನೂರು ಮಂಡ್ಯ ಯಾವುದೂ ಸರ್ವಿಸ್ ಬಸ್ ಇಲ್ಲ. ಎಲ್ಲಿಗೋ ಮಂಡ್ಯಕ್ಕೆ ಹೋಗ್ಬೇಕಾದ್ರು ಬಹಳ ತೊಂದರೆ. ಇಲ್ಲಿಂದ ಮಂಡ್ಯಕ್ಕೆ ಹೋಗಿ ನಿಂತು ಅಲ್ಲಿಂದ ಬಸ್ ಹತ್ಬೇಕು. ಮತ್ತೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ, ಬೆಳಗ್ಗೆ 8:30 ಗಾಡಿ ಒಂದೇ ಆಪರೇಟ್ ಆಗಿರೋದು ಬನ್ನೂರಿಂದ. ಅವು ಪ್ರೈವೇಟ್ ಅವರು ಇಷ್ಟ ಬಂದ, ಪ್ರೈವೇಟ್ ಅಲ್ಲ, ಗೌರ್ಮೆಂಟ್ ಗಾಡಿನೇ ಆಯ್ತಾ. ಬನ್ನೂರಿಂದ ಶ್ರೀರಂಗಪಟ್ಟಣ ಹೋಗುವಂತ ಇದ್ರದ್ದು ಡಿಪೋ, ಪಾಂಡುಪುರ ಡಿಪೋ 8:30 ಹೋಗಿರೋದು ಬಸ್ಸು. ನನ್ನ TC-ನವರೇ ಮಾತಾಡಿದಾರೆ. ನಿಮ್ ರೂಟು ಎಷ್ಟು ಬಸ್ ಹೋಗುತ್ತೆ ಗೊತ್ತಾ? 8 ಬಸ್ ಹೋಗ್ಬೇಕು, ಗಂಟೆ ಒಂದು ಬಸ್ ಹೋಗ್ಬೇಕು. ಇಲ್ಲ, ನಿಮ್ ರೂಟ್ ಇರೋದೇ 2 ಬಸ್. ಅಲ್ಲ, ಬಸ್ 2 ಗಂಟೆಗೆ ಒಂದಲ್ಲ, ನೆಟ್ಟಿಗೆ ಅದು ಬರಲ್ಲ. ಇವತ್ತೊಂದು ವಿಷಯ ಆಗಿದೆ ಗೊತ್ತಾ, ಮಾದೇಪುರದ ಹತ್ರ ಆ ಬಸ್ 113ನೇ ನಂಬರ್ ಬಸ್ ಕೆಟ್ಟೋಗಿ ನಿಂತೋಗಿದೆ ಅಂತ ನನಗೆ ಮಾಹಿತಿ. ಎಲ್ಲ ಹಳೆ ಬಸ್ಸು. ಈ ಸರ್ಕಾರದಲ್ಲಿ ದುಡ್ಡಿಂದಾನೆ ಹಳೆ ಬಸ್ ರಿಪೇರಿ ಮಾಡ್ತಾ ಇಲ್ಲ. ಇರು ಬಸ್ ಕಂಟ್ರೋಲ್ ಮಾಡಿದ್ದಾರೆ. ನೀಟಾಗಿ ಯಾವ ಬಸ್ಸು ಬರ್ತಾ ಇಲ್ಲ, ಬಹಳ ತೊಂದರೆ ಆಗಿದೆ. ಇದು ಈಗ ಕಸ್ಟಮರ್ ನೋಡಿ ಹಿಂಗ್ ನಿಂತಿದ್ದಾರೆ, ಬಸ್ ಬಸ್ ಇಲ್ಲ. ಬಿಸಿಲು ತಾಪಲ್ಲಿ ನಿಂತಿದ್ದಾರೆ. ಒಂದು ಬಿಸಿಲು ಬನ್ನಿ ನೋಡಿ. ಇದು ನಾವ್ ಹೇಳ್ತಾ ನಿಜ ನೋಡಿ. ಇಲ್ಲಿ ನಿಂತ್ಕೊಳ್ಳಕ್ ಕೂಡ, ಇಲ್ಲಿ ಈ ಬಿಸಿಲಿನಲ್ಲಿ ನಿಂತ್ಕೊಳ್ಳಕ್ ಕೂಡ ಒಂದು ಯಾವ್ದು ತಂಗುದಾಣ ಇಲ್ಲ ಅಂತ ಹೇಳ್ತಿರೋದು. ತಾವು ನೋಡ್ತಾ ಇದ್ದೀರಾ. ನಿಜವಲ್ಲೂ ಒಂದು ವಿಚಾರ ಏನಂದ್ರೆ, ನಾವೀಗ ಗ್ರಾಮ ಪಂಚಾಯತಿ ಮುಂದೆನೇ ಇದೀವಿ. ಒಂದು ಸರ್ಕಾರಿ ಜಾಗ ಕೂಡ ಇದೆ. ಸರ್ಕಾರಿ ಜಾಗ ಇದೆಯಲ್ಲ, ಒಂದು ತಂಗುದಾಣ ಮಾಡ್ಬೇಕಲ್ಲ. MLA ಅವ್ರಿಗೆ ಮಾಜಿ ಆಲ್ರೆಡಿ ಮಿನಿಸ್ಟರ್ ಆಗಿದ್ದಲ್ಲ, ಅವ್ರು ಮಾಡಲ್ಲ ನೋಡಿ. ಯಾವ್ದು ಈಗ ಈ ಹೆಣ್ಮಕ್ಳು ಪಾಪ ನಿಂತಿದ್ದಾರೆ. ಅವರು ಯಾವ ಬಿಸಿಲಿನಲ್ಲಿ ನಿಂತ ನೋಡಿ, ಇಲ್ಲಿ ಬಂದು ನಿಂತ್ಕೊಬೇಕು. ಇಲ್ಲೆಲ್ಲೂ ಕೂಡ ಬಸ್ ತಂಗುದಾಣ ಇಲ್ಲ. ಒಂದ್ ಯಾರೋ ಪುಣ್ಯಾತ್ಮರು ಪ್ರೈವೇಟ್ ಆಗಿ ಕಟ್ಟಿದ್ರು, ಅದು ಹಳೇದು ಬಿದ್ದು ಹೋಯ್ತಾನ, ಮೇಲ್ಗಡೆ ಬಿದ್ದು ಹೋಯ್ತಾನ. ಅದು ಬಸ್ ತಂಗುದಾಣ ಇಲ್ಲ. ಹೌದು. ಆಮೇಲೆ ಬಸ್ ವ್ಯವಸ್ಥೆಗಳಿಲ್ಲ. ಹೌದು. ಶ್ರೀರಂಗಪಟ್ಟಣ, ಮೈಸೂರಿಂದ ಬಸ್ ಬರಲ್ಲ. ಒಂದು ಮೈಸೂರು ಥ್ರೂ ಹೋಗ್ಬೇಕು ಅಂದ್ರೆ ಹೋಗಲ್ಲ. ಇಲ್ಲಿಂದ ಮಂಡ್ಯಕ್ಕೆ ಹೋಗಿ ಇಲ್ದು ಅಲ್ಲಿಂದ ನೆಕ್ಸ್ಟ್ ಬಸ್ ಹತ್ಬೇಕು. ಇಲ್ಲ, ಬನ್ನೂರು ಬರ್ಬೇಕು. ಬನ್ನೂರು ಹೋಗ್ಬೇಕು. ಈ ಕಡೆ ಈ ಕಡೆ ಬನ್ನೂರು ಹೋಗ್ಬೇಕು. ಅದರಿಂದ ಬಸ್ ಅವತಿ ಬೇಕು, ಬಸ್ ಕೊಡಲ್ಲ. ಆಮೇಲೆ ಒಳ್ಳೆ ಯಾವ್ದು ನೋಡ್ತಾ ಇದ್ದೀರಾ ನೋಡಿ. ಈಗ ಒಂದು ಬಸ್ ಬಂದಿದೆ. ಇದು ಈ ಬಸ್ ಬಂದು ನೋಡ್ತಾ ಇದ್ದೀರಾ, ಎಷ್ಟು ಜನ ಆಗ್ತಾ ಇದೆ ನೋಡಿ. ಪಾಂಡುಪುರ ಡಿಪೋ ಬಂದು, ಈ ಪಾಂಡುಪುರ ಡಿಪೋ ಬಸ್ ಬಂದು ಆಪರೇಟಿಂಗ್ ಆಗಿರೋದು ನೋಡಿ. ಈಗ 11:15 ಆಪರೇಟಿಂಗ್ ಆಗಿದೆ ಇದು, ಆಯ್ತಾ. ಬೆಳಿಗ್ಗೆ 8:45 ಹೋಗಿರೋ ಬಸ್ ಒಂದು 2 ಬಸ್ ಇರೋದು. ಇದು ಕೊಟ ಅಂತ ಸೌಂಡ್ ಬರೋದು ನೋಡಿ. ಇದು ನಾವೇನು ನೋಡ್ತಾ ಇದ್ದೀರಾ, ಇದು ಕೊಟ ಅಂತ ಸೌಂಡ್ ಬರ್ತಾ ಇದೆ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಕಂಡಕ್ಟರ್ ಡ್ರೈವರ್ ಏನು ಮಾಡೋಕ್ಕಾಗುತ್ತೆ ಸರ್? ಈಗ ಒಳ್ಳೆ ಬಸ್ ಚೆನ್ನಾಗಿ ಓಡಿಸ್ತಾರೆ ನೋಡಿ, ಹೆಂಗೆ ಸೌಂಡ್ ಬರ್ತಾ ಇದೆ. ಒಳ್ಳೆ ಬಸ್, ಹಳೆ ಬಸ್ ಅಲ್ವೇ? ಎಲ್ಲ ಹಳೆ ಬಸ್ಸು. ಹೌದು. ಅದು 2 ಬಸ್ ಕೊಟ್ಟಿದೆ ಸರ್ ನಿಮ್ಮ ಊರಿಗೆ, ನಿಮ್ಮ ರೂಟ್ಗೆ. ಹೌದೌದು, 2 ಬಸ್. ಶ್ರೀರಂಗಪಟ್ಟಣದಿಂದ ಬನ್ನೂರು, ಬನ್ನೂರಿಂದ ಶ್ರೀರಂಗಪಟ್ಟಣ. ಆ ರೂಟ್ ಬಸ್ 2 ಓಡಾಡ್ಬೇಕು. ಹೌದು. ಒಂದ್ ಕಾಲ ಎತ್ಕೊಂಡ್ಬಿಟ್ಟಿದ್ವಿ ಇವತ್ತು ಮಾದೇಪುರದಲ್ಲಿ. ಏನ್ ಮಾಡಕ್ಕೆ ಫೋನ್ ಮಾಡಿ ಕೇಳಿದೆ, ಕಾಲ ಎತ್ಕೊಂಡ್ಬಿಟ್ಟಿದೆ. ಬೆಳಗ್ಗೆ 8:00 ಹೋಗಿರೋದು ಬಸ್ಸು, 10:30 10 ಕಾಲ ಬಸ್ ಇಲ್ಲ. ಈಗ ಹೋಗಿದೆ ನೋಡಿ. ಈಗ ನಾವು DC ಗಮನಕ್ಕೆ ತಂದ್ರು ಏನು ಮಾಡ್ತಾ ಇಲ್ಲ. ಬಹಳ ತೊಂದರೆ. ನಮ್ಮ ಕೊಡಗಳ್ಳಿಗಂತೂ ಬಹಳ ತೊಂದರೆ ಆಗಿದೆ. ಅಲ್ಲ ರೀ, MLA ಆದಂತ ಪ್ರಯೋಜನ ಅವಾಗಿತ್ತು, ರಾಮಸ್ವಾಮಿ ಕಾಲದಲ್ಲಿ ಇತ್ತು. ಈಗ ಆಗಿರೋ ಮಿನಿಸ್ಟರ್ 7 ಸತಿ ಬಂದ್ರು, 7 ಸತಿ ಗೆದ್ರು, ಏನು ಪ್ರಯೋಜನ ಇಲ್ಲ. ಊರೊಳಗೆ ಸರಿಯಾದ ಡ್ರೈನೇಜ್ ಇಲ್ಲ, ಸರಿಯಾದ ರಸ್ತೆ ಇಲ್ಲ. ಏನ್ ಮಾಡ್ತೀರಿ? ಒಂದೆರಡು SC ಅವರ SC ಕಾಲೋನಿ ಅಂದ್ಬಿಟ್ಟು 2 ಕಾಂಕ್ರೀಟ್ ರೋಡ್ ಮಾಡಿ ಹೊತ್ತು ಎಲ್ಲ ಕಡೆ ಮಾಡಿಲ್ಲ. ಏನ್ ಮಾಡಕ್ಕಾಗುತ್ತೆ? ಯಾವ ಅನುದಾನಗಳು ಆಗ್ತಾ ಇದೆ. ಕೊಡಗಳ್ಳಿ ಒಳಗೆ ಲೀಡ್ರೇ ಸರಿ ಇಲ್ಲ, ಕಾಂಗ್ರೆಸ್ ಲೀಡ್ರೇ ಸರಿ ಇಲ್ಲ. ದುಡ್ಡು ಕೊಟ್ಟಾಗಿದ್ರೆ ಆರಾಮಾಗಿರ್ತಾರೆ ಜನಗಳು. ಹೆಂಗಾರುತ್ತೆ ಅವ್ರಿಗೇನಾಗುತ್ತೆ? ಈ ಥರ ಇದೆ ನಮ್ಮಲ್ಲಿ ಸರ್. ಇಲ್ಲ, ನೀವು
ರಾಜಕೀಯ ನಮ್ಗೆ ಬೇಕಾಗಿಲ್ಲ, ಸಾರ್ವಜನಿಕವಾಗಿ ಮಾತಾಡೋಣ. ಒಂದು ಬಸ್ ಸಂವಿಧಾನ ಆಗ್ಬೇಕು ಅಂತ ಒಂದು ಹೇಳಿದಿರಾ? ಏನೇ ಬೇಕು, 2 ಬಸ್ ಸ್ಟ್ಯಾಂಡ್ ಬೇಕು. ಇಲ್ಲೊಂದು ಮತ್ತೆ ಹಾಸ್ಪಿಟಲ್ ಒಂದು ಜೊತೆಗೆ ಇನ್ನೊಂದು ಏನು ಅಂದ್ರೆ ಬಸ್ ಕರೆಕ್ಟ್ ಆಗಿ ಬರ್ಬೇಕು ನಿಮ್ಗೆ. ಇಲ್ಲ ಅರ್ಧ ಗಂಟೆ ಒಂದು ಬಸ್ ಬಂದು ಒಳ್ಳೇದು, ಬಹಳ ಒಳ್ಳೇದು. ಮಕ್ಕಳು ಹೋಗ್ಬೇಕು ಸ್ಕೂಲ್ ಟೈಮ್ಗೆ ಅಂದ್ರೆ ಬಹಳ ರಶ್ ಆಗ್ಬಿಡುತ್ತೆ. ನಿಮ್ಗೆ ಮಧ್ಯಾಹ್ನ ಮೇಲೆ ಬಸ್ಸೇ ಇಲ್ಲ, 5:30 ಗಂಟಲು ಬಸ್ಸೇ ಇಲ್ಲ ನಿಮ್ಗೆ. 7 ಗಂಟೆ ಮೇಲೂ ಇಲ್ಲ, ನೈಟ್ ಎಲ್ಲಿರ್ತೀವಿ ಅಲ್ಲೇ ಇರ್ಬೇಕು, ಬಸ್ಸೇ ಇಲ್ಲ. ಎಲ್ಲಿಂದನೂ ಬಸ್ ಇಲ್ಲ, ಮಂಡ್ಯದಿಂದ ಬಸ್ ಇಲ್ಲ, ಮೈಸೂರಿಂದ ಬಸ್ ಇಲ್ಲ, ಬಹಳ ತೊಂದರೆ ನಮಗೆ. ಮತ್ತೆ ನೀವ್ ಹೇಳ್ದಂಗೆನೆ ಈ ಭಾಗದ ಜನಪ್ರತಿನಿಧಿಗಳು ಹೋಗ್ಲಿ, ಜನಪ್ರತಿನಿಧಿ ಬೇಡ ರೀ, ಚುನಾವಣೆತ ಪ್ರತಿನಿಧಿ ಬೇಡ ಸರ್. ಮಹಾದೇವ್ ಅವರು ಗೆದ್ಕ ಹೋದ್ರು ಸರ್, ಒಂದಿನ ಬಂದೇ ಇಲ್ಲ ನಮ್ಮೂರ್ಗೆ. ನಮ್ಮೂರ್ ಕತೆ ಏನು ಅಂತ ನೋಡಲ್ಲ. ಅವ್ರು ಬರೋದ್ ಬೇಡಿ ಸರ್, ಅಟ್ಲೀಸ್ಟ್ ಅಧಿಕಾರಿಗಳು ಕೆಲಸ ಮಾಡ್ಲಿ. ನಾನು ಯಾವತ್ತೂ ಹೇಳ್ತೀನಿ, ಅವ್ರು ಹೇಳ್ಬೇಕಲ್ಲ, ಅವ್ರು ಅಧಿಕಾರಿಗಳು ಕೆಲಸ ಮಾಡಿದ್ರೆ ಜನಪ್ರತಿನಿಧಿ ಹೊಗಳುತ್ತಾನೆ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಅಧಿಕಾರಿಗಳು ಬರಬೇಕಾದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೆಲಸ ಮಾಡಲ್ಲ, ಆಯ್ತಾ? ಕೆಳವರ್ಗದ ಯಾರು ಗೆದ್ದಿರ್ತಾರ ಆ ಜನಪ್ರತಿನಿಧಿ ಕೆಲಸ ಮಾಡಲ್ಲ. ಕೆಲಸ ಅಂದ್ರೆ ಏನು, ಏನ್ ಗುದ್ಲಿ ತಾನು ಗೇರಿ ಅಂತ ಹೇಳ್ತಿಲ್ಲ. ಬಸ್ ಬರಲ್ಲ, ಬಸ್ ಹಾಕ್ಸ್ಕೊಡ್ಬೋದು. ತಂಗುದಾಣ ಇಲ್ಲ, ಒಂದು ತಂಗುದಾಣ ವ್ಯವಸ್ಥೆ ಮಾಡ್ಬೇಕು. ನೀರಿನ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ನಿವಾರಣೆ ಮಾಡ್ಬೇಕು. ಕಾಲುವೆಗೆ ರೈತರು ನೀರ್ ಎತ್ತಿಲ್ಲ, ಕಾಲುವೆ ನೀರ್ ಎತ್ತಬೇಕು. ಒಬ್ಬ ಮಾಧ್ಯಮದವ್ರು ಮಾಡುವಂತ ಕೆಲಸನ ಇವ್ರು ಜನಪ್ರತಿನಿಧಿಗಳು ಅಧಿಕಾರಿಗೆ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಇದನ್ನೆಲ್ಲ ಯಾಕ್ರಿ ಗೆಲ್ಸ್ಬೇಕು? ಏನ್ ಮಾಡಿದ್ರು ಸರ್, ನೋಡೋಣ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ. ಅಲ್ಲ ನೋಡಿ, ಈಗ ತಾವು ಹಳ್ಳಿಗೆ ಬನ್ನಿ, ನಮ್ಮ ಹಳ್ಳಿ ಬಗ್ಗೆ ಒಂಚೂರು ಮಾತಾಡಿ, ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಕರೆದ್ರಿ, ನಾನು ಬಂದೆ. ದಿನ ಯಾರು ಬೇಕಾದ್ರೆ ಕರೀರಿ, ಯಾವ ಹಳ್ಳಿಗೆ ಬೇಕಾದ್ರೆ ಬರ್ತೀನಿ, ಆಯ್ತಾ? ಒಂದ್ ವಿಚಾರ ಏನಂದ್ರೆ, ಇದು ಬಸ್ಗಳು ವ್ಯವಸ್ಥೆನೇ ಇಲ್ಲ ಅಂದ್ರೆ, ಮೂಲಭೂತ ಸೌಕರ್ಯ ಬಸ್ ವ್ಯವಸ್ಥೆ ಇಲ್ಲ ಅಂದ್ರೆ ಜನ ಏನ್ ಅನ್ಬೋದು? ಇವಾಗ ಏನ್ ಮಾಡ್ತೀರಿ? ನಾವ್ ಹೇಳಿದ್ರು ಕೇಳ್ತಾನೆ ಇಲ್ಲ. ಈಗ ಇದು ಗಮನಕ್ಕೆ ತನ್ನಿ, ಗಮನಕ್ಕೆ ಹೋಗುತ್ತೆ. ನಾನು ಬರೀ ಸುದ್ದಿ ಮಾಡ್ಬಿಡಲ್ಲ, ನಿಮ್ಗೆ ಗೊತ್ತು. ಸಂಬಂಧಪಟ್ಟಂತ ಇಲಾಖೆಗಳಿಗೆ ವೆಬ್ಸೈಟ್ಗೆ ನಾನು ಆ ಇಲಾಖೆಗಳ ವೆಬ್ಸೈಟ್ಗೆ ಮೇಲ್ಗಡೆ ಕಳಿಸ್ತೀನಿ. ಹಾಗಾಗಿ ಇಲ್ಲಿ ಆಮೇಲೆ ಇನ್ನೊಂದು ಕಾಲುವೆಗೆ ನೀರಿನ ವ್ಯವಸ್ಥೆ ಹೆಂಗಿದೆ ಈಗ ರೈತರಿಗೆ? ನೀರು ವ್ಯವಸ್ಥೆ ನೋಡ್ರಿ, ಬರ್ತಾ ಇದೆ, ನೀರಿಲ್ಲ. ಏನ್ ಹಾಕಿದ್ರೆ ಬೆಳೆ ಭತ್ತ, ಕಬ್ಬು. ಮತ್ತೆ ಹೆಂಗೆ ನೀರು ವ್ಯವಸ್ಥೆ? ಕಟ್ ನೀರು ಅದು ಇಲ್ಲಿ ಯಾವಾಗ ಕೊಟ್ರೆ ಯಾವಾಗ ಕೊಡ್ಬೇಕು? ಮಂಡ್ಯ ಜಿಲ್ಲೆವರೆಗೂ ಬರುತ್ತೆ, ಬರಲ್ಲ, ನೀರು ಕೇಳಲ್ಲ. MLA ಮಂಡ್ಯ ಜಿಲ್ಲೆಯವರು ಡ್ಯಾಮ್ ಸಂಬಂಧಪಟ್ಟು MLA ಗೊತ್ತು ಹೇಳಿ. ಹಿಂಗಾಗಿದೆ ಅಂದ್ರೆ ಅಲ್ಲಿವರೆಗೂ ಬರುತ್ತೆ. ಬನ್ನೂರು ಹೋಬ್ಳಿ ಅತಂತ್ರ ಆಗಿರೋದು. ಹೆಂಗೆ ಅಂದ್ರೆ PW ಒಬ್ರಿಗೆ, KSRTC ಒಬ್ರಿಗೆ ಅಂದ್ಕೊಂಡ್ಬಿಟ್ಟವ್ರೆ. ಆದ್ರೆ ಓಟ್ ಮಾತ್ರ ಹಾಕ್ಬೇಕು. ಓಟ್ ಮಾತ್ರ ಇವ್ರಿಗೆ ಹಾಕ್ಬೇಕು. ಒಂದು ಈಗ ನೋಡಿ, ಈಗ ಒಳ್ಳೆದಾಯ್ತು ಅವ್ರು ಬಂದಿದ್ದು. ಈಗ ಸಮುದಾಯ ಭವನ ಆಗ್ಬೇಕು ಸರ್. ಬಾಬಾ ಸಾಹೇಬರ ಸಮುದಾಯ ಭವನಕ್ಕೆ ಇಲ್ಲಿ ಸ್ಯಾಂಕ್ಷನ್ ಆಗಿದೆ, ಆಯ್ತಾ? ಅದು ಪೂರ್ಣ ಕೂಡ ಆಗಿಲ್ಲ. ಇವ್ರಿಗೆ ಗೊತ್ತು. ಹಂಗಾಗಿ ಮತ್ತೆ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾರೆ ಅರ್ಥ ಆಗ್ತಿಲ್ಲ. ಭವನ ಇನ್ನೂ ಅದನ್ನ ಪೂರ್ಣಗೊಂಡಿಲ್ಲ, ಏನಿಲ್ಲ. ಇಲ್ಲಿದ್ರೆ ಸರ್ ಎಲ್ಲ ಪೂರ್ತಿ ಮಾಡ್ತಾರೆ ಅವರು. ಸರ್, ಭವನ ಬಗ್ಗೆ ಏನ್ ಹೇಳ್ತೀರಿ ಸರ್? ಬಾಬಾ ಸಾಹೇಬ್ ಭವನ ಮಂಜೂರಾಗಿ ತುಂಬಾ ವರ್ಷಗಳಾಯ್ತು ಸರ್. ಮಂಜೂರಾಗಿ 2 ಬಾರಿ, ಒಂದ್ಸರಿ 20 ಲಕ್ಷ ಕೊಟ್ಟವ್ರೆ, ಇನ್ನೊಂದ್ಸರಿ 25 ಲಕ್ಷ. ಪೇಪರ್ ಬರ್ಲಿ ಸರ್. KRID ಇಲ್ಲಿಗೆ 11,80,000 ರೂಪಾಯಿ ಬಂದಿದೆ ಅಂತ ಇಲ್ಲಿ ಇಂಜಿನಿಯರ್ ಅರ್ಚನಾ ಮತ್ತೆ ಚೀಫ್ ಇಂಜಿನಿಯರ್ ಶೋಭಾ ಅಂತಿದ್ದಾರೆ. ಅವ್ರ ಹತ್ರ ಹೋಗಿ ನಾವು ತನಿಖೆ ಮಾಡೋದ್ಮೇಲೆ ಅವ್ರಂದ್ರು ಇಲ್ಲ, ದುಡ್ಡು ಇನ್ನೂ ಬಂದಿಲ್ಲಪ್ಪ ಯಾವ್ದು. ಈ ಕಡೆ ಬಂದಿದ್ರಿ ಅಂತಂದ್ರೆ ಅಲ್ಲ, ಅವ್ರು ಹೇಳದ್ದು. ಯಾರು ಹೇಳಿದ್ರು? ಬಸವರಾಜು MLA PA. ಅವ್ರು ಹೇಳದ್ಮೇಲೆ ನಾವು ಕೇಳಿದ್ವಿ ಯಾವ್ದು ದುಡ್ಡು. ಕೊಡಗಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನಕ್ಕೆ ನೀವು ಆ ವಿಚಾರ ಹೇಳ್ತಾ ಇದ್ದೀರಾ ನೀವು? ಹೌದು, ಕೊಡಗಳ್ಳಿದು ಸುಮಾರು ವರ್ಷಗಳಿಂದ ಕಟ್ಟಡ ಹಂಗೆ ನಿಂತಿದೆ, ತುಂಬಾ ಹಳೇದಾಗ್ಬಿಟ್ಟಿದೆ. ಹಾಗಾಗಿ ಈಗ ಅವರು ಮಾದೇವಪ್ಪ ಅವರು ಸಮಾಜ ಕಲ್ಯಾಣ 2 ಬಾರಿ, ಒಂದ್ಸರಿ 20 ಲಕ್ಷ ಕೊಟ್ಟಿದ್ರೆ, ಒಂದ್ಸರಿ 25 ಲಕ್ಷ ಕೊಟ್ಟಿದ್ದಾರೆ. ನಾವು ಗ್ರಾಮದಿಂದ ಜನಗಳು ಕರ್ಕೊಂಡೆಲ್ಲ ಹೋಗಿದ್ವಿ, ಆದ್ರೂ ಹಣ ಬಂದಿದೆ. ಅಲ್ಲಿ ಬೆಂಗಳೂರಲ್ಲಿ ನಾಗೇಶ್ ಅಂತಿದ್ದಾರೆ, ವಿಧಾನಸೌಧ ಆಫೀಸ್ ಎದುರುಗಡೆ. ಅವ್ರಿಗೂ ಫೋನ್ ಮಾಡಿ. ಏನ್ ಜವಾಬ್ದಾರಿ ಅವ್ರದ್ದು? ಬನ್ನಿ ಸರ್ ಈ ಕಡೆ. ಏನ್ ಜವಾಬ್ದಾರಿ? ಏನ್ ಜವಾಬ್ದಾರಿ ಅವ್ರದ್ದು? ನಾಗೇಶ್ ಅವ್ರದ್ದು, ಅವರು ಇಂಜಿನಿಯರ್ ಅವರಲ್ಲಿ ವಿಧಾನಸೌಧದಲ್ಲಿ. ಅವ್ರು ಹೇಳೋದು ಇನ್ನೂ ಅಮೌಂಟ್ ಸರ್ಕಾರದಿಂದ ಯಾವ್ದು ಬಿಡುಗಡೆ. ಯಾವಾಗ ಹೇಳುದು ನಿಮ್ಗೆ? ಎಷ್ಟು ವರ್ಷದಿಂದ ಬರ್ಬೇಕಾಯ್ತು? ಈಗ ಸುಮಾರು 2 ವರ್ಷದಿಂದ ಬರ್ಬೇಕು, ಬಂದಿಲ್ಲ ಸರ್. ಇವಾಗ್ಲೂ 1 ರೂಪಾಯಿನೂ ಬಂದಿಲ್ಲ. ಸರ್ಕಾರ ಬಂದ 3 ವರ್ಷ ಆಯ್ತಲ್ರಿ? ಸರ್ಕಾರ ಬಂದ್ 3 ವರ್ಷ ಆಯ್ತು. ಈಗ ಅವ್ರ ಆಶ್ವಾಸನೆ ಕೊಟ್ಟಿದ್ದಾರೆ, ಹಣ ಬಂದಿಲ್ವಲ್ಲ, ಏನ್ ಮಾಡ್ತಾರೆ? ಸರ್ಕಾರದಿಂದ ಹಣ ಬಂದ್ರೆ ಏನೋ ನಮ್ಮೂರಿಗೆ 45 ಲಕ್ಷ ಬಂದ್ರೆ ಅಂಬೇಡ್ಕರ್ ಭವನ ಸಂಪೂರ್ಣವಾಗಿ ಹೇಳ್ತಾರೆ. ಈಗ ನಮ್ಮ ದಲಿತರ ಕಾಲದಲ್ಲಿ ಏನೇನಾಗ್ಬೇಕು? ಅದೇ ಅಂಬೇಡ್ಕರ್ ಸಮುದಾಯ ಭವನ ಒಂದಾಗಬೇಕು, ಒಂದು ರಾಮ ಮಂದಿರ ಆಗಬೇಕು. ಯಾಕೆ ಹಿಂದಿನ ಕಾಲದಿಂದ ಸುಮಾರು ರಾಮ ಮಂದಿರ ಏನಾಗಿದೆ ಹಂಗಾರೆ? ಇಲ್ವಾ? ಅದಕ್ಕೂ ಏನು ಕೊಂಡಿಲ್ಲ. ಗೊತ್ತಿಲ್ಲ ಸರ್. ರೂಟ್ಗೆ ಇರೋದು 2 ಬಸ್ ಆಯ್ತಾ? ಅದೇ ಮಣ್ಕಂಡು ಕಿತ್ತೋಗಿರೋ ಬಸ್ಗಳು. ಇವತ್ತೇನಾಗಿದೆ ಇವತ್ತು ಮಾದೇಪುರದ ಹತ್ರ ಫೋನ್ ಮಾಡಿ ಹೇಳಿದ್ರು ಒಬ್ರು, ಯಾರೋ TC ಕೇಳಿದೆ ನಾನು, ಯಾಕೆ ಬಸ್ ಬಂದಿಲ್ಲ ಅಂತ. ಇಲ್ಲ ಅಂತಂದ್ರು.
ಇಲ್ಲ ಸರ್ 2 ಬಸ್ ಸಾಕಾಯ್ತು ಇನ್ನು ಬೇಜಾನ್ ಬಸ್ ಕೊಡ್ಬೇಕು. 2 ಬಸ್ ಟ್ರಿಪ್ ಹೊಡಿತವೆ. ಆಯ್ತಾ, ರಸ್ತೆ ಬಗ್ಗೆ ಮಾತಾಡಿದ್ರೆ ರಸ್ತೆ ಬಗ್ಗೆ ಮಾತಾಡಿದ್ರೆ ರಸ್ತೆನೂ ಸ್ವಲ್ಪ ಅಗಲ ಆಗಬೇಕು. ರಸ್ತೆನೂ ಸುಮಾರು ಕಡೆ ಚಿಕ್ಕದೇ ಆಗಿದೆ. ಅಗಲ ಮಾಡೋದು ಬೇಡಿ ಸ್ವಾಮಿ ಇವರು. ಈಗ ತೂತ್ಕೊಂಡು ಬಿದ್ದು ಇವರು. ಇದು ಜನಪ್ರತಿನಿಧಿಗಳು ಮಾಡ್ಬೇಕು ಸರ್. ಈಗ ಅದೇ ಹೇಳ್ತಾರೆ ಜನಪ್ರತಿನಿಧಿಗಳು ಮುಂದೆ ನಿಂತ್ಕೊಂಡು ಸರ್ ನಿಮ್ಗೆ ಗೊತ್ತಿರಂಗೆ ರಸ್ತೆ ಯಾವಾಗ ಆಗಿದ್ದು? ಸುಮಾರು ಇದು ಒಂದು 7-8 ವರ್ಷ ಹಿಂದೆ ಎಲ್ರು 7-8 ವರ್ಷ ಇನ್ನೂ ಜಾಸ್ತಿ ನಾವು ಮಾಡಿದ್ದು ಅವಾಗ ಆಗಿದೆ ರಸ್ತೆ. ಆ ಟೈಮಲ್ಲಿ ಮಾಡಿರೋದು MLA ಆಗಿರೋ ಆ ಟೈಮಲ್ಲಿ ಅದು ಜನಾರ್ದನ ಎಡಬಲ್ ಇದ್ರು. ಅವಾಗ ಮಾಡಿದ ರಸ್ತೆ ರಸ್ತೆ ಕೈ ಹಾಕಿಲ್ಲ. ಈಗ ಏನ್ ಗೊತ್ತಾ, ನಿಮ್ದು ಈ ರಾಜ್ಯ ಹೆದ್ದಾರಿ ಎಲ್ಲಿ ತಲುಪುತ್ತೆ ಗೊತ್ತಾ ನಿಮಗೆ? ತಲಕಾಡು, ಆಮೇಲೆ ಸೋಮನಾಥ್ಪುರ, ತಲಕಾಡು, ಶಿವನ ಸಮುದ್ರ. ಹೇಳ್ರಿ ಇಲ್ಲಿ ತುಮಕೂರಿಂದ ಆಚೆಯಿಂದ ಮತ್ತೆ ತಮಿಳುನಾಡು ತಲುಪದ್ರಿ ಇದು. ಆಯ್ತಾ, ಅದು ರಾಜ್ಯ ಹೆದ್ದಾರಿ. 1,500 ಕೋಟಿ ಮಹಾದೇವ ಕೋಟಿ ನೋಡಿ, 1,500 ಕೋಟಿ ಕಟ್ಗರಿ ಮಿಸ್ ಆಗಿರೋ ಕೆಲಸದಲ್ಲಿ ಅವಾಗ ಮಹಾದೇವಪ್ಪ ಸಾಹೇಬ್ರು 1,000 ಸರಿನಾ ತಂದು ಇವತ್ತು ನಮ್ಮ ಊರಲ್ಲಿ ನಮ್ಮ ನರಸೀಪುರ ಕ್ಷೇತ್ರನ ಇವತ್ತು ಆಯ್ತ್ರಿ, ಮಾಧವಪ್ಪರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಕೆಲವೊಂದು ಮಾತಾಡೋಣ. ನಿಮ್ಮೂರಿಗೆ ಬಸ್ ತಂಗುದಾನ ಇದೆಯಾ? ಬಸ್ ತಂಗುದಾನ ಇಲ್ಲ. ಇಲ್ಲೊಂದಿತ್ತು, ಅದನ್ನ ಸರ್ಕಾರದವ್ರು ಮಾಡ್ಬೇಕು, ಇಲ್ಲ ಗ್ರಾಮ ಪಂಚಾಯತಿ ಮೇಲ್ಗಡೆ ಬಂದದ. ಸರ್ ಕೇಳಿ ಒಂದು ಕೆಲಸ ಮೇಲ್ಗಡೆ ಇರೋದು ಯಾರೋ ದಾನಿಗಳು ಕಟ್ಟಿದ್ದಲ್ರಿ. ಅವರು ದಾನಿಗಳು ಕಟ್ಟಿರೋದು. ನಾನು ಯಾರ ಪರವಾಗಿ ಮಾತಾಡ್ತಾ ಇಲ್ಲ ರೀ. ಮೂಲಭೂತ ಸೌಕರ್ಯಗಳು ಆಗ್ಬೇಕು ಅನ್ನೋದು ಮಾತಾಡ್ತಾ ಇರೋದು. ಸರ್ಕಾರದಿಂದ ಒಂದಿತ್ತು ಇಲ್ಲಿ, ಅದು ಡ್ಯಾಮೇಜ್ ಮಾಡ್ಬಿಟ್ಟು ಈಗ ಇಲ್ಲಿ ವಯಸ್ಸಾದಂತ ನಾಗರಿಕಗಳೆಲ್ಲ ಬಂದಿರ್ತಾರೆ. ಎಲ್ಲಿ ನಿಂತ್ಕೊಂಡ್ರೆ ಈ ಬಿತ್ತಲ್ ನೋಡಿ ನಾವೆಲ್ಲ ಹೋಗ್ಬೇಕು, ಬಿತ್ತಲ್ ನಿಂತ ಕಾಯ್ತಾ ಇರ್ಬೇಕು. ಏನಾದ್ರು ಹೆಚ್ಚು ಕಡಿಮೆ ಅಂದ್ರೆ ಯಾರು ಅಲ್ವಾ? ಅಲ್ಲಿ ನಿಮ್ಮೂರೇ ಗ್ರಾಮ ಪಂಚಾಯತ್ ಇದೆ, ಗ್ರಾಮ ಪಂಚಾಯತ್ ಮುಂದೆನೆ ಮಾತಾಡ್ತಾ ಇದ್ದೀರಾ? ಅರ್ಜಿ ಕೊಟ್ಟಿದ್ರು, ಏನೋ ರೆಸ್ಪಾನ್ಸ್ ಕೊಟ್ಟು ಮಾಡ್ತಾ ಇಲ್ಲ. ಗ್ರಾಮ ಪಂಚಾಯತಿಲಿ ದುಡ್ಡು ಎಲ್ಲಿ ಸರ ಇಷ್ಟ ಅಮೌಂಟ್ ಕೊಡುತ್ತವ್ರು. ಓಕೆನಾ? ಇವಾಗ ರೋಡ್ ಮಾಡಿಸ್ತಲೆ ಈಗ ಇಷ್ಟು 15 ಲಕ್ಷಕ್ಕೆ ನೀವು ಮಾಡ್ತಿದ್ರಾ? ಹೌದು. ಎಲ್ಲಿಗೆ? ಎಲ್ಲಿ ಬಸವರಾಜ ಸಾಹೇಬ್ ನಂಗೆ ಕೊಟ್ರು. ಎಲ್ಲಿಂದ ಕೊಡ್ತಾವೆ ಇವಾಗ ಎಲ್ಲಿಂದ ದೇವಸ್ಥಾನದಿಂದ ಅಂಬೇಡ್ಕರ್ ಭವನ ಕಂಟ ಸಿಸಿ ರೋಡಾ? ಸಿಸಿ ರೋಡ್, ಕಾಂಕ್ರೀಟ್ ರೋಡ್. ಓಕೆ, ಎಷ್ಟಾಯ್ತದು ಸರ್? ಒಂದ್ಸರಿ 15 ಲಕ್ಷ ಆಗಿರ್ಬೋದು. ಹೇಳ್ತೀನಿ. ಇರ್ಲಿ, ಅವರು ಮಾತಾಡ್ರಿ, ನೀವು ಮಾತಾಡ್ರಿ. 15 ಲಕ್ಷ ಇದೆ. 15 ಲಕ್ಷ ಆಗಿದೆ. 15 ಲಕ್ಷ ವರ್ಕ್ ನನಗೆ ಬಸವರಾಜ ಸಾಹೇಬ್ ಕೊಟ್ಟಿದ್ರು. ಆಗಿರೋದಕ್ಕೆ ಸಂತೋಷ ಪಡ್ತಾರೆ ಜನ. ಆಯ್ತಾ, ಈಗ ಭವನಕ್ಕೆ ಸರ್, ಭವನಕ್ಕೆ 20 ಲಕ್ಷ ಹಾಕೋರ ಒಟ್ಟಲ್ಲಿ ಇವತ್ತು ವಾರದಲ್ಲಿ ದುಡ್ಡು ರಿಲೀಸ್ ಮಾಡ್ತಾರೆ. ಆ ಕೆಲಸ ನಮ್ಗೆ ಕೊಟ್ಟರು ಬಸವರಾಜ ಸಾಹೇಬ್. ಸರಿನಾ? ಒಳ್ಳೇದು, ಖುಷಿ ಆಗುತ್ತೆ. ಕೇಳಿ ರಾಮಂದ್ರಕ ಈಗ ಸರ್ಕಾರನೇ ದುಡ್ಡು ಕೊಡ್ತೀವಿ. ಎಲ್ಲಿ ನಮ್ದೊಂದೇ ಊರಲ್ಲ, ಇಡೀ ಕನ್ನಡ ರಾಮಂದ್ರ ಕೊಡ್ತಾ ಇದೆ. ಬೇಡ ಸರ್ಕಾರ ಪಾಪರಾಗದ ದುಡ್ಡು ಕೊಡೋದು ನಿಮ್ ಸರ್ಕಾರ. ಒಂದ್ ಕೆಲಸ ಮಾಡಿ, ರಾಮರ್ಗನ್ ಬಿಟ್ರೆ ಭವನ ಸಮುದಾಯ ಭವನ ಕಾಮಗಾರಿಗಳು ನಿಧಾನಕ್ಕೆ ಆಗುತ್ತೆ, ಮಂದಗತಿಯಲ್ಲಿ ಆಗ್ಲಿ ತೊಂದರೆ ಇಲ್ಲ. ಆದ್ರೆ ಬಸ್ಸೇ ನೆಟ್ಟಿಗೆ ಗೊತ್ತಿಲ್ಲಲ್ರಿ ನಿಮ್ಗೆ. ಯಾಕೆ ಸರ್ ಗೊತ್ತಿಲ್ಲ? ಎರಡೇ ಬಸ್ಸು ನಾಲ್ಕು ಬಸ್ ಹೇಳ್ತೀರಿ, ನನ್ ಸಾಕ್ಷಿ ಇದೆ. ಎರಡೇ ಬಸ್ ಅಂತ TC ಹೇಳವ್ರೆ, ಮತ್ತೆ ಡಿಪೋ ಮ್ಯಾನೇಜರ್ ಹೇಳವ್ರೆ. ದೇವಪ್ಪರ ಸಾಹೇಬ್ರಿಗೆ ಏನ್ ಹೇಳ್ಬೇಕು ಅಂತಂದ್ರೆ, ಅಷ್ಟು ವರ್ಷದಿಂದ ನನಗೆ ರಾಜಕಾರಣಿಗಳ ವಿಷಯ ಹೇಳ್ಬಿಡಿ ಸರ್, ಇಲ್ಲಿರುವಂತ ಮೂಲಭೂತ ಸೌಕರ್ಯಗಳ ವಿಷಯ ಹೇಳಿ. ನನಗೆ ರಾಜಕೀಯ ಮಾಡಕ್ ಬಂದಿಲ್ಲ ನಾನು ಇಲ್ಲಿ. ಮೂಲಭೂತ ಸೌಕರ್ಯ ಮಾಡ್ಬೇಕಾದ್ರೆ ಅವ್ರ ಇಲ್ಲೇ ಮಾಡಿಸ್ಕೋಬೇಕಲ್ಲ ಸರ್. ನಾವು ಗೆಲ್ಸಿರೋದು ಯಾಕೆ ಅವ್ರನ್ನ? ಈಗ ನಾವು ಗೆಲ್ಸಿರೋದು ಯಾಕೆ ಅವ್ರನ್ನ? MP MLA ಬಸ್ಸು ಸರ್, ಬಂದೂರಿಗೆ ಒಂದು ಬಸ್ಸು ಅರ್ಧ ಇನ್ನೊಬ್ರು MLA ಇರುತ್ತೆ, ಇದೇ ಅರ್ಧ ಇನ್ನೊಬ್ರು MLA ಇರುತ್ತೆ. ಇಬ್ರು ಸೇರ್ಕೊಂಡು ಒಂದು ಬಸ್ ಮೇಂಟೈನ್ ಮಾಡಕ್ ಆಗಿಲ್ಲ ಅಂತಂದ್ರೆ ಅರ್ಥ ಏನು? ಅದನ್ನೇ ಇವ್ರು ಯಾಕೆ ಗೆಲ್ಸ್ಬೇಕು ಇವ್ರನ್ನ? ನಾವು ರಾಜಕೀಯದಲ್ಲಿ ಯಾಕೆ ಗೆಲ್ಸ್ಬೇಕು? ನೀವೇ ಗೆಲ್ಸಿ, ನೀವೇ ಸ್ವೀಟ್ ತಿನ್ನಿಸ್ತೀರಾ, ನೀವೇ ಪಟಾಕಿ ಹೊಡಿತೀರಾ, ನೀವೇ ಹಾರ ಹಾಕ್ತೀರಾ. ಜನಸಾಮಾನ್ಯರು ಈಗ ಗೆಲ್ಸೋದು ಯಾಕೆಂದ್ರೆ ಕೆಲಸ ಮಾಡ್ತಾರೆ ಅಂತ ಗೆಲ್ಸ್ತೀವಿ. ಇವರು ಏನ್ ಕೆಲಸ ಮಾಡ್ತಾ ಇದಾರೆ ಈಗ ನೋಡಿ. ನಮ್ಮ ಊರಲ್ಲಿ ಎಷ್ಟು ಸಮಸ್ಯೆ ಹೋಗ್ಲಿ, ಅದು ಇಲ್ಲಿ ಜಲ್ ಜೀವನ್ ಮಿಷನ್ ಕತೆ ಏನಾಯ್ತು? ಯಾವ ಪೂರ್ಣ ಮಾಡಿದ್ರ? ಯಾವ ಜಿಲ್ಲೆನಲ್ಲಿ, ಯಾವ ತಾಲೂಕಲ್ಲಿ ಕೆಲಸ ಮಾಡಿ? ನಮ್ಮ ಪಂಚಾಯತಿನಲ್ಲಿ 18% ಇತ್ತು, ಇಲ್ಲಿ 3-4 ವರ್ಷ ಆಗಿದೆ. ₹1 SC ಕಾಲೇಜ್ ಕೊಟ್ಟಿಲ್ಲ ಪಂಚಾಯತಿಂದ. 25%. ಓಕೆ, 50% ಬಂದಿಲ್ಲ. ಯಾವ್ದು ಕೊಟ್ಟೇ ಇಲ್ಲ. ನಿಮ್ಮವರೇ ಅಧ್ಯಕ್ಷರಾಗಿದ್ರು, ನಿಮ್ಮವರೇ ಮೆಂಬರ್ ಆಗಿದ್ರು. ಯಾವಾಗ? ಈಗ ನಾನು ಮೆಂಬರ್ ಸರ್ ಹೇಳಿ. ಮಾತಾಡ್ಬೇಡಿ. ಜಲಜೀವನದ್ದು ಕೇಂದ್ರ ಸರ್ಕಾರದ ನೋಡಿ, ಬೋರ್ಡ್ ಅದ ನೋಡಿ, ಅಲ್ಲಿ ಹೋಗ್ರಿ, ಅಲ್ಲಿ ಬೋರ್ಡ್ ಅದ ನೋಡ್ರಿ. ಅಲ್ಲಿ ಜಲಜೀವನದ್ದು ಅದ್ರ ವಿಷಯದ ಕೇಳ್ಕೊಳ್ಳಿ. ಪಂಚಾಯತಿಗೆ ಬರುದಿಲ್ಲ ಅದು. ಗೊತ್ತು ರೀ, ಪಂಚಾಯತಿಯಿಂದ ನಾವು ಸೈನ್ ಹಾಕ್ತೀವಿ. ಹೇಳ್ಬೇಡಿ ಅದ ಜಲಜೀವನದ್ದು ಕೇಂದ್ರ ಸರ್ಕಾರದ್ದು ರೀ. ನೀವು ಬೇಜಾರ್ ಮಾಡ್ಕೊಂಬಿಡಿ, ನಾನು ಯಾರ ಪರವಾಗಿ ಮಾತಾಡಕ್ ಬಂದಿಲ್ಲ. ನಿಮ್ಮ ಪರವಾಗಿ ಮಾತಾಡಕ್ ಬಂದಿರೋದು, ನಿಮ್ ಗ್ರಾಮಸ್ಥರ ಪರವಾಗಿ ಮಾತಾಡಕ್ ಬಂದಿರೋದು. ಸರ್, ನಮ್ಮ ಸಾಹೇಬ್ರು ಗೊತ್ತಿಲ್ಲದನ್ನು ಕೂಡ ಸುದ್ದಿ ಮಾಡಕ್ ಬಂದಿಲ್ಲ. ಏನು ಗೊತ್ತಿದ್ಮೇಲೆ ಇಲ್ಲಿ ಯಾಕೆ ಬಂದ್ರಿ ಮಾತಾಡುತ್ತ? ಹೋಗ್ರಿ ಸರ್, ನಮ್ಮ ಎಲ್ಲ ಬಸ್ಗಳು ಬಂದೂರ್ಗೆ ಹೋಗ್ರಿ. ಎಲ್ಲ ಗೊತ್ತಿಲ್ಲ. ಬಂದು ಯಾಕೆ ಕರೆದಿದ್ದಕ್ಕೆ ಬಂದಿರೋದು ನಾನು. ಯಾರು ಅರ್ಥ ಆಯ್ತಾ? ಕೇಳಿ, ಅಲ್ಲಿ ದಿನೇಶ್ ಕರೆದಿಲ್ವಾ?
ಅವನ್ನೇ ಕೇಳ್ಕೊಳ್ಳಿ ನಮ್ಮನ್ನ ಎಲ್ಲ ನೀವೇ ಬಂದು ಮಾತಾಡ್ತಾ ಇರೋದು ನಾವು ಮಾತಾಡ್ತಾ ಜಲ್ದಿ ಒಂದು ಹೌದ್ರಿ ಇವ್ರಿಗೆ ಜಲ್ ಜೀವನ್ ಮಿಷನ್ ಬಗ್ಗೆ ಕೇಳಬಾರ್ದು, ಸಾರ್ವಜನಿಕ ಹಣ ಹೆಂಗಾರ ಹಾಳಾಗೋಗ್ಲಿ ಕೇಳಬಾರ್ದು ಆಯ್ತಾ. ಮಾಧ್ಯಮದವ್ರನ್ನ ಹತ್ತಿಕ್ಕೋದು ಮಾತಾಡ್ರಿ, ಬಂದು ತಾಕತ್ತಿದ್ರೆ ಜಲ್ ಜೀವನ್ ಮಿಷನ್ ಬಗ್ಗೆ ಮಾತಾಡಿ. ಯಾವನ್ ಡಿಸ್ಟ್ರಿಬ್ಯೂಟರ್ ತಗೊಂಡವನೆ, ಸರಿ ಯಾವನು ಇದು ತಗೊಂಡವನೆ, ಕಾಮಗಾರಿಕೆ ತಗೊಂಡವನೆ, ಯಾವ ಊರಲ್ಲಿ ಜಲ್ ಜೀವನ್ ಮಿಷನ್ ಉದ್ಧಾರ ಮಾಡಿದಿರ ನೀವು? ಯಾಕೆ ಕ್ವಶನ್ ಕೇಳೋದು ಉಳಿತದೆ ನಿಮ್ಗೆ? ಯಾವ ಊರಲ್ಲಿ ನೀವು ಜಲ್ ಜೀವನ್ ಮಿಷನ್ ಉದ್ಧಾರ ಮಾಡಿದಿರ ಹೇಳಿ? ಅಲ್ಲಿ ಯಾವ ಜನಪ್ರತಿನಿಧಿ ಕೇಳ್ತಾ ಇರ ನೀವು ಜಲ್ ಜೀವನ್ ಮಿಷನ್ ಬಗ್ಗೆ? ಕೇಳಿದ್ರೆ ಕೇಂದ್ರ ಸರ್ಕಾರ ಅನ್ನೋದು, ರಾಜ್ಯ ಸರ್ಕಾರದ ಕೇಳಿದ್ರೆ ರಾಜ್ಯ ಸರ್ಕಾರದ ಕೇಳ್ಬೇಡಿ ನಮ್ಮ ಪಕ್ಷ ಅನ್ನೋದು, ವಿರೋಧ ಪಕ್ಷ ಕೇಳಕ್ಕೆ ಅಂದ್ರೆ ಅದು ನಮ್ದು ಕೇಂದ್ರ ಸರ್ಕಾರದ್ದು ಅನ್ನೋದು. ಯಾವ ರೀತಿ ಜನಗಳು ಪರವಾಗಿ ಮಾತಾಡ್ರಿ ರೀ? ಅಲ್ಲ, ಜನಗಳು ಪರವಾಗಿ ಮಾತಾಡಿ, ಅಭಿವೃದ್ಧಿ ಪರವಾಗಿ ಮಾತಾಡಿ. ಮಾಡಿರೋದನ್ನ ಹೊಗಳ್ತಾ ಅಲ್ವಾ ನಾವು? ನಮ್ಮ ಊರಿಗೆ ಎಲ್ಲ ಅಭಿವೃದ್ಧಿ ಆಗದ ಬಿಡಿ ಸರ್. ಹಂಗಾಗಿ ತಾವು ಅಂಬೇಡ್ಕರ್ ಭವನದ ಬಗ್ಗೆ ಕೊನೆಯದಾಗಿ ಏನ್ ಹೇಳ್ತಾರೆ ಸರ್? ಅಂಬೇಡ್ಕರ್ ಭವನ ಅದೇ ಈಗ ಅವರು ದುಡ್ಡು ಈಗ ಒಂದ್ಸರಿ ಆದೇಶ ಮಾಡಿದಾರೆ ಅವರು, ದುಡ್ಡು ಅಂತೂ ಯಾವ್ದೇ ಆಫೀಸ್ ಬಂದಿಲ್ಲ. ಕೆಲವರು ಏನಂತಾರೆ ಅಂದ್ರೆ ಅಲ್ಲಿ ಕೇರಡಿಲ್ಲ ಆಫೀಸಲ್ಲಿ ನೋಡಿ SC ST ಹಣನ ಇವರು ಬೇರೆ ಕಡೆ ದುರುಪಯೋಗಿಸ್ಬಿಡ್ತಾರೆ, ಹಣ ಬರುತ್ತೆ ಇಲ್ವೋ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ನಾವು ಡೈರೆಕ್ಟ್ ಆಗಿ ಮಾಧ್ಯಮಪರು ಹೇಳೋದು ಏನಂದ್ರೆ, ದಯಮಾಡಿ ನಮ್ಮ SC ST ಅಮೌಂಟ್ ಬೇರೆ ಕಡೆ ತಿರುಗಬೇಡಿ. SC ST ಅಮೌಂಟ್ SC ST ಅಭಿವೃದ್ಧಿಗೆ ನೀವು ಒಬ್ಬರೇ ಕೇಳ್ತಿಲ್ಲ, ಇಡೀ ರಾಜ್ಯನೇ ಕೇಳ್ತಿರೋದು. ಒಬ್ಬರೇ ಕೇಳ್ತಿಲ್ಲ. ಅದಕ್ಕೆ ದಯಮಾಡಿ ಹಿಂದುಳಿದ ವರ್ಗದವ್ರಿಗೆ SC ST ಹಣನ ಅವ್ರಿಗೆ ಫಂಡ್ ಆಗಿ ಮೀಸಲು ಮಾಡಿ ನಮ್ಮೂರ್ದು ಅಂಬೇಡ್ಕರ್ ಭವನದ ಅಭಿವೃದ್ಧಿ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬಸ್ ತಂಗುದಾಣ, ಬಸ್ಸು ತಂಗುದಾಣ ಬೇಕು, ಒಂದು ನಮಗೆ ಬಸ್ಸು ತಂಗುದಾಣ ಒಂದು ಬೇಕು, ಬರೋ ವ್ಯವಸ್ಥೆ, ಬಸ್ ವ್ಯವಸ್ಥೆ ಬೇಕು, ಬಸ್ಸು ಬೇಕು, ಬಸ್ ತಂಗುದಾಣನು ಬೇಕು. ಮತ್ತೆ ಏನ್ ಮೂಲಭೂತ ಸೌಕರ್ಯ ಆಗ್ಬೇಕು ಅದೆಲ್ಲ ಕೇಳ್ರಿ. ನಿಮ್ ಹೇಳಿಕೆ ಅಮೌಂಟ್ ದುಡ್ಡನ್ನ ಇಡೀ ಮೊನ್ನೆ ದಿನ CM ಸಾಹೇಬ್ರು, ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು, ಅಧಿಕಾರಿಗಳು ಕರೆಕ್ಟ್ ತಗೊಂಡು ₹1 ಖರ್ಚು ಮಾಡಿ ಅಂತ ಕರೆಕ್ಟ್ ತಗೊಂಡವ್ರೆ. ಹೌದಾ? ಹಿಂಗ್ ಗೊತ್ತಾಯ್ತು ವಿಷಯ ನಿಮ್ಗೆ? ಹಿಂಗ್ ಗೊತ್ತಾಯ್ತು ವಿಷಯ? ನಾವು ಪೇಪರ್ ಓದ್ತೀವಿ ಸರ್, ನಾವು ಪೇಪರ್ ನೋಡ್ತೀವಿ. ಸರಿನಾ ಸರ್? ಅದರಿಂದ ಕಾಮಗಾರಿ SC ST ಜನಾಂಗದಲ್ಲಿ ಇಡೀ ಕರ್ನಾಟಕದಲ್ಲಿ ಯಾವ ಮೂಲನ ಹುಡುಕಿಲ್ಲ ಮಾಡ್ತಾರೆ. ನೋಡಿ, ಅವ್ರಿಗೆ ಭರವಸೆ ಇದೆ, ಅವರ ಪಕ್ಷದ ಬಗ್ಗೆ ಭರವಸೆ ಇದೆ, ಹಾಗಾಗಿ ಅವ್ರು ಹೇಳ್ಕೊಂಡಿದ್ದಾರೆ. ಬಟ್ ನಾನು ಕೇಳೋದಿಷ್ಟೇ, ಯಾರ ಪರವಾಗಿ ಮಾತಾಡ್ತಾ ಇಲ್ಲ, ನಾನು ಕೇಳ್ತಾ ಇರೋದು ಮೂಲಭೂತ ಸೌಕರ್ಯಗಳು ಸಾರ್ವಜನಿಕವಾಗಿರೋದು. ನೋಡಿ, ಕಿತ್ತೋಗಿರೋ ರೋಡು ಎಷ್ಟು ವರ್ಷ ಆಗಿದೆ? ಇದು ರಾಜ್ಯ ಹೆದ್ದಾರಿ, ಇದು ತಾವು ನೋಡ್ತಾ ಇದ್ದೀರಾ. ನಾವ್ ಹೇಳಿದ್ಮೇಲೆ ನೀವೇ ಪಕ್ಷ ಪರವಾಗಿ ಮಾತಾಡೋರು ಹೆಂಗಾರ? ನೀವು ಅವ್ರು ಮಾತಾಡ್ತಾರೆ ಬಿಡಮರಿ, ಅವರು ಮಾತಾಡ್ತಾ ಇಲ್ಲ. ಪಕ್ಷ ಪರವಾಗಿ ಮಾತಾಡಿ ನೀವೇ ಕೇಳಿದ್ರಿ. ಈಗ ಇದು ರಾಜ್ಯ ಸರ್ಕಾರ ಬರುತ್ತೆ, ಇದು ಹೌದು, ಇದು ರೋಡ್ ಆಗಿಲ್ಲ, ಎಷ್ಟು ವರ್ಷ ಆಯ್ತು? ನಾನು ಹೇಳಿದ್ರೆ ಅಭಿವೃದ್ಧಿ ಕಾರ್ಯದ ಬಗ್ಗೆ ಸುದ್ದಿ ಮಾಡಕ್ಕೂ ಬಿಡಲ್ಲ, ಇಲ್ಲ ನೀವು ಮಾತಾಡಕ್ಕೂ ಬಿಡಲ್ಲ. ಮಾತಾಡಿ ಇಲ್ಲಿ ರೋಡ್ಗಳಿಗೆಲ್ಲ ಕಿತ್ತೋಗಿದೆಯಲ್ಲ, ಇದು ಜವಾಬ್ದಾರಿ ಯಾರು? ರಾಜ್ಯ ಸರ್ಕಾರದ ಒಪ್ಕೊಂಡೆ, ಆಡಳಿತ ಪಕ್ಷ ಒಪ್ಕೊಂಡೆ, ವಿರೋಧ ಪಕ್ಷದವ್ರು ಯಾರು ಒಬ್ರು ಬಂದು ನೀವು ಮಾತಾಡೋಲ್ರಿ? ಇಡೀ ರಾಜ್ಯದಲ್ಲಿ ಇದೊಂದೇ ಬರೀ ಕೊಡಗಳಿ ಗ್ರಾಮ ಒಂದೇ ಅಲ್ಲ ಹೇಳ್ತಿರೋದು. ನೋಡಿ, ಮುಂದೆ ಅಲ್ಲಿ ಕಿತ್ತೋಗಿರೋ ರೋಡ್ಗಳು ಇಡೀ ಶ್ರೀರಂಗಪಟ್ಟಣದಿಂದ ಅಪ್ ಟು ಬನ್ನೂರು ಹೆಂಗೆ ರೋಡ್ ಕಿತ್ತೋಗಿದೆ ರೋಡು ಅಂತಂದ್ರೆ, ಆಯ್ತಾ? ಈ ವ್ಯವಸ್ಥೆ ಯಾರು ಒಂದು ಪ್ಯಾಚ್ ಹಾಕೋಕ್ಕೂ ಕೂಡ ಆಗ್ತಾಯಿಲ್ಲ. ನಿಮ್ಮ ಮುಂದೆ ತೋರಿಸ್ತೀನಿ, ಇಲ್ಲಿ ಇದು ಕೊಡಗಳಿ ಗ್ರಾಮ, ಬನ್ನೂರು ಹೋಬಳಿ, ಆಯ್ತಾ? ಮುಂದೆ ಪ್ಯಾಚ್ ಹಾಕೋ ಕೂಡ ಆಗ್ತಾಯಿಲ್ಲ ಇವರು. ಈ ರೀತಿ ಮೂಲಭೂತ ವ್ಯವಸ್ಥೆಗಳು ಆಗ್ಬೇಕಾರೋದು ಪ್ರತಿಯೊಂದು ಹಳ್ಳಿಲೂ, ಬರೀ ಕೊಡಗಳಿ ಗ್ರಾಮದಲ್ಲಿ ಒಂದೇ ಅಲ್ಲ. ಹಾಗಾಗಿ ಯಾರು ಇವತ್ತು ಸಮಸ್ಯೆಗಳ ಹೇಳ್ತಾರೆ, ಆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಅಧಿಕಾರಿಗಳು ಕೆಲಸ ಮಾಡ್ಬೇಕು. ಯಾವತ್ತೂ ಹೇಳ್ತಾ ಇರ್ತೀನಿ, ಅಧಿಕಾರಿಗಳು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳ ಹೆಸರು ಬರುತ್ತೆ. ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅಂತಂದ್ರೆ ಜನಪ್ರತಿನಿಧಿಗಳಿಗೆ ಯಾರು ಮನ್ನಣೆ ಮಾಡಲ್ಲ. ಹಾಗಾಗಿ ಫಸ್ಟ್ ರೋಡ್ ವ್ಯವಸ್ಥೆ ಆಗ್ಬೇಕು, ರೂಟ್ ಬಸ್ ವ್ಯವಸ್ಥೆ ಕರೆಕ್ಟ್ ಆಗಿ ಬರ್ಬೇಕು ಇಲ್ಲಿ. ಆಯ್ತು ನೋಡಿ, ಆ ತಾಯಿ ನಿಂತಿದಾರ ಅಜ್ಜಿ, ಅವ್ರಿಗೆ ನಿಂತ್ಕೊಳ್ಳೋಕೆ ಕೂಡ ಒಂದು ಬಸ್ ತಂಗುದಾಣದ ವ್ಯವಸ್ಥೆ ಇಲ್ಲ ಇಲ್ಲಿ. ನಾವು ನೋಡ್ತಾ ಇದ್ದೀವಿ ನೋಡಿ, ಇಲ್ಲಿ ಸರ್ಕಾರಿ ಜಾಗ ಇದೆ, ಗ್ರಾಮ ಪಂಚಾಯತಿಲಿ ಯಾವ್ದೋ ಒಂದು ಅನುದಾನ ತಗೊಂಡು ಮಾಡ್ಬೋದಲ್ರಿ? ಮಾಡೋ ಆಸಕ್ತಿ ಇಲ್ವಲ್ಲ ನಿಮ್ಗೆ? ಈಗ ಕೇಳಿದ್ರೆ ಬಾಡಿ ಇಲ್ಲ ಸರ್, ಇವತ್ತು ಬಾಡಿ ಎಲ್ಲ ಕ್ಲೋಸ್ ಆಗಿದೆ, ಸರ್ಕಾರದ ಬಾಡಿ ಇಲ್ಲ ಅಂತೀರಾ. ಅಧಿಕಾರಿಗಳೇನು ಕೆಲಸ ಮಾಡ್ತೀರಾ? ಅಧಿಕಾರಿಗಳು ಬೇರೆ ಊರಿಂದ ಬರ್ತೀರಾ, ಹಂಗೆ ಆ ಊರ ಬಗ್ಗೆ ಒಂಚೂರು ಗಮನನೇ ಇಲ್ವಾ ನಿಮ್ಗೆ? ಬರೀ ಇವತ್ತಿಂದ, ಈ ವರ್ಷದ ಅಥವಾ ಈ ಒಂದು ಕಳೆದ 16 ವರ್ಷದಿಂದ ಈ ಸಮಸ್ಯೆ ಇರುವಂಥದ್ದು. ಬರೀ ಕೇವಲ ಬಸ್ ರೂಟ್ ರೆಡಿ ಮಾಡ್ಕೊಳ್ರಿ ಸಾಕು ನೀವು. ಈಗ ಜನಪ್ರತಿನಿಧಿಗಳು ಯಾರಿದ್ದೀರಾ, ಅಧಿಕಾರಿಗಳು ಯಾರಿದ್ದೀರಾ, ಬರೀ ಬಸ್ ರೂಟ್ ರೆಡಿ ಮಾಡಿ. ಶ್ರೀರಂಗಪಟ್ಟಣದಿಂದ ಬನ್ನೂರಿಗೆ 2 ಬಸ್ಸು, ಆಯ್ತಾ? ಸಾವಿರಾರು ಜನ ವಿದ್ಯಾರ್ಥಿಗಳು ಹೋಗ್ತಾರೆ. ಏನ್ರಿ ಅವ್ರ ಕತೆ? ಯಾವ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ನಾನು, ಇದಂತ ವಾಸ್ತವತೆ ಹೇಳ್ತಾ ಇದ್ದೀನಿ. ನಿಮ್ಮವರು ಬಂದು ನಿಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡ್ತಾ ಇರೋಂಥದ್ದು ನಾನು. ಹಾಗಾಗಿ ಈ ಇಷ್ಟು ವಿಚಾರಗಳನ್ನ ಕೇವಲ ಒಂದು ಸುದ್ದಿ ಮಾಡಿಬಿಡಲ್ಲ. ಇದನ್ನ ಯಾರೆಲ್ಲ ಇದ್ದೀರಾ ನಿಮ್ಮ ಅಧಿಕಾರಿಗಳು, KSRTC ಡಿಪಾರ್ಟ್ಮೆಂಟು, ನೀವು ಯಾರೆಲ್ಲ PW ಇರ್ಬೋದು, ಯಾವುದೇ ರೀತಿಯ ಇರೋ ಡಿಪಾರ್ಟ್ಮೆಂಟ್ಗೆ ನಾನು ಇದನ್ನು ಕಳಿಸ್ಕೊಡ್ತೀನಿ.
ದಯವಿಟ್ಟು ಇದನ್ನ ತಾವು ಗಮನಿಸಬೇಕು. ಅದನ್ನು ಕಳಿಸಿ 25% SC STಗೆ 5 ವರ್ಷದ ದುಡ್ಡು ಕೊಡಿ, ಅದನ್ನು ಕಳಿಸಿ. ಹೇಳಿ 25% SC STಗೆ 25% 10 ರೂಪಾಯಿ ಕಟ್ಕೊಳಕ್ ಬಂದಿದ್ರೆ ಎಲ್ಗೋಯ್ತು ಅಮೌಂಟ್ ಅದನ್ನ ಕೇಳಿ. ಓಕೆ, ಅಲ್ಲ ಅಂದ್ರೆ ನಾವು ಕೇಳ್ತೀವಿ, ನೀವೇನ್ ಮಾಡ್ತೀರಿ ಊರಲ್ಲಿ, ನೀವು ಕೇಳಲ್ವಾ? ಸರ್ ನಿಮ್ಮ ಸಮುದಾಯದವ್ರು ಕೇಳಲ್ವಾ? ತೋರಿಸ್ತಾರ ಸರಿಯಾ ಏನಂತ? ಎಲ್ಲ ನಮ್ಮ ಕಮಿಟಿಲಿ ತೀರ್ಮಾನ ತಗೊಂಡ್ರೆ ಈಗ ಸರ್ಕಾರಕ್ಕೆ ಮಾತ್ರ. ಈಗ ನಿಮ್ಮಲ್ಲಿ ಯಾರು ಗೆದ್ದಿಲ್ವಾ ಯಜಮಾನ್ರ? ಅಂತವಿಲ್ಲ, ಒಬ್ರು ಇಲ್ಲ. ಇಲ್ಲ. ಹಾ ಹಾ ಹಾ, ಸರಿನಾ? ಈಗ 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 ಹೇಳ್ತಾರ ಗೊತ್ತಾ, ಸಿದ್ದರಾಮಯ್ಯ ಎಷ್ಟು ದುಡ್ಡು ತಿನ್ಕೊಂಡ್ಬಿಟ್ರು ಅಂತಾರ. ಇಲ್ಲಿ ಸಣ್ಣ ಊರಲ್ಲಿ 25 ದುಡ್ಡೆಲ್ಲ ಹೋಯ್ತು. ಏನು 25% ಎಷ್ಟು ಕೊಡ್ಬೇಕಾದದು? ಎಷ್ಟು ದುಡ್ಡು ಬರ್ಬೇಕಾಯ್ತು? ಸಾಜ್ ಎಷ್ಟಂತಲ್ಲ ಸರ್ಕಾರಗಳು. ಈ ಸರ್ಕಾರದಲ್ಲಿ ಮಾದೇವಪ್ಪ ದುಡ್ಡು ಮಾಡಿ ಇವ್ರಿಗೆ ಕೊಡ್ತಾ ಇರೋದು. ಹಂಗಲ್ಲ ರೀ, ಏನೇನೋ ಮಾತಾಡ್ಬೇಡಿ, ಜನ ನೋಡ್ತಾರೆ, ಇಡೀ ರಾಜ್ಯ ಜನ ನೋಡ್ತಾರೆ. 25 ದುಡ್ಡು 10 ರೂಪಾಯಿ ಕೊಟ್ಟಿಲ್ಲ ನಮ್ಗೆ. SC ಕಾಲೋನಿಗೆ ನಮ್ಮದು ಮೆಂಬರ್ ಯಾರು ಇಲ್ಲ. SC ಕಾಲೋನಿ ಯಾರು ಕೇಳೋರು? ಈಗ ಮೆಂಬರ್ ಕೇಳಿದೆ ಒಬ್ಬ ನಮ್ಮ ಯಾವಾಗಿಂದ ಬರ್ಬೇಕಾಯ್ತು? ಎಷ್ಟು ಬರ್ಬೇಕಾಯ್ತು? 3-4 ವರ್ಷದಿಂದ ಬರ್ಬೇಕು. ಒಂದು ಈಗ ಎಲ್ಲಪ್ಪ ಮಂಡ್ಯ ತಾಲೂಕು 25% ಅನುದಾನದಲ್ಲಿ ಬಂದಿಲ್ಲ. ನಿಮ್ಮ ಕಾಮಗಾರಿಕೆಗಳಿಗೆ ಬಂದಿಲ್ಲ. ನಿಮ್ಮ ಜನಾಂಗದ ಉದ್ಧಾರಕ್ಕೆ ಬಂದಿಲ್ಲ. ಈಗ ಶ್ರೀರಂಗಪಟ್ಟಣ ತಾಲೂಕು ಮುಂದುಗರಲ್ಲಿ ತಪ್ಪಲು ತಂಬೂರು ಎಲ್ಲ ಕೊಡೋರು ಪಂಚಾಯತಿನಲ್ಲಿ. ಇಲ್ಲೇ ಇದೆಯಲ್ಲ ಪಂಚಾಯತಿ, ಯಾಕೆ ಕೇಳಲ್ಲ ನೀವು? ನಾವು ಕೇಳಲ್ಲ, ನಮ್ಮ ಮೆಂಬರ್ ನಾವು. ಅಲ್ಲ ರೀ, ಸಾರ್ವಜನಿಕರು ಇರುವಂತ ಪಂಚಾಯತಿ, ಅದು ಮೆಂಬರ್ ಕೇಳಬೇಕು ಅಂತ ಇಲ್ಲ. ಈಗ ಇಲ್ಲೇ ಬನ್ನಿ, ಈ ಕಡೆ ಇಲ್ಲೇ ಇದ್ರಲ್ಲ, ಕೇಳಿ ನಡ್ರಿ, ಕೇಳ ಬನ್ನಿ, ಏನಂತಾರೆ ವಿಡಿಯೋ. ಸರ್ ನಾನು ಬರಲ್ಲ, ನಾನು ನಿಮ್ಗೆ ಸುದ್ದಿ ಮಾಡಿ ಕೊಡ್ತಿದ್ದೀನಿ, ನೀವು ಕೇಳಿ ಹೋಗಿ. ರೇ, ನಮ್ಗೆ ಕೇಳೋದು ಗೊತ್ತು, ನಮ್ಗೆ ಕೊಡ್ಸೋದು ಗೊತ್ತು. ನಾನು ವಿಷಯ ನಿಮ್ಗೆ ನೀವು ಗ್ರಾಮಸ್ಥರು, ನೀವೇ ಓಟ್ ಹಾಕಿ ಕೆಲಸ ಮಾಡಿ. ಇಲ್ಲಿ ಬನ್ರಿ ಸರ್ ಈಗ ಅಧಿಕಾರಿ ಇಲ್ವಾ ಸರ್ ಕೇಳಕ್ಕೆ? ಬನ್ನಿ, ಅದನ್ನೇ ಹೇಳಿ. ಇದ್ದಾಗ ನೀವು ಕೇಳಿದ್ರಾ? ಕೇಳ್ದ ಮೆಂಬರ್ಗಳು ಕೇಳ್ದು ನಾವು ಕಮಿಟಿ ತೀರ್ಮಾನ ಕೊಟ್ಟಿನಪ್ಪ. ಈಗ ಅದು ಏನೂ ಇಲ್ಲ, ನಮ್ದು ಇಷ್ಟ. ಸರ್ಕಾರಕ್ಕೆ ಬರೀರಿ, ಸರ್ಕಾರಕ್ಕೆ ಸರ್ಕಾರ ನಾವು ಬರೆದ್ಮೇಲೆ ನಿಮ್ಗೆ ಯಾಕೆ ಬಂದಿರಿ ಮಾಹಿತಿ ಕೇಳಕ್ಕೆ? ನಾವು ನಿಮ್ಗೆ ಮಾಹಿತಿ ತಗೊಂಡು ಸುದ್ದಿ ಮಾಡಿ ಎಲ್ಲ ಕಡೆ ಮಾಡಿ ಮತ್ತೆ ಹಂಗಾರೆ ನನ್ನ ಮಾಜಿ ಸದಸ್ಯ ಜಯರಾಮ್ ಅದನ್ನ ನೀವು ನಿಮ್ಮ ಜನಾಂಗದವರೆಲ್ಲ ಸೇರ್ಕೊಂಡು ಬರೀರಿ. ಸರ್ಕಾರಕ್ಕೆ ನಮ್ದು ಅನುದಾನ ಬಂದಿಲ್ಲ ಅಂತ ಬರೀರಿ. ಸುದ್ದಿ ಮಾಡೋದ್ರ ಮೇಲೆ ಬಂದು ಎಗರಾಡೋದಲ್ಲ, ನಾನು ಮಾಡ್ತೀನಿ. ಅವ್ರ ಮೇಲೆ ಬಂದು ಎಗರಾಡೋದು. ಪ್ರಿಯಾಂಕ್ ಖರ್ಗೆ ಜೊತೆ ನಾನು ಹೋಗಿ ಮಾತಾಡ್ತೀನಿ, ನನಗೆ ಗೊತ್ತು. ಪ್ರಿಯಾಂಕ್ ಖರ್ಗೆ ಒಂದು ಲೆಟರ್ ಹಾಕಿ ಮತ್ತೆ ಅವ್ರಿಗೆ ಜಾಂಡ್ಗೆ ಹೋಗ್ತೀನಿ, ಲೆಟರ್ ಫೋನ್ ಮಾಡ್ತೀನಿ. ನೀವೆಲ್ಲ ನೀವು ಒಬ್ರು ಹೋಯ್ತಿರ್ರಿ, ಇವ್ರು ಊರೆಲ್ಲ ಹೋಯ್ತಾರ, ಅವ್ರೆಲ್ಲ ಸೇರಿ ಒಂದು ಲೆಟರ್ ಹಾಕಿ ಅಪ್ಡೇಟ್ ಹಾಕು. ಎಲ್ಲ ನೀವೇ ಮಾತಾಡ್ತೀರಲ್ಲ, ಅನುದಾನ ಬಂದಿಲ್ಲ ಅಂತೀರಿ, ನೀವೇನೇ ಮಾತಾಡ್ತೀರಿ. ಜನಪ್ರತಿನಿಧಿ ಕೇಳಕ್ಕೂ ಆಗಲ್ಲ, ಬರೀ ಮಾಧ್ಯಮದವ್ರು ಕೇಳಕ್ ಪಾಪ ನಮ್ಗೆ ಅವ್ರವ್ರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ನಮ್ಗೋಸ್ಕರ ಹೇಳಿದವರು. ಮುಖಂಡ್ರಿ, ಅವ್ರನ್ನ ಕೇಳಿ ನಿಮ್ ಗ್ರಾಮ ಪಂಚಾಯತ್ ಹಾಕಿ. ಅಲ್ಲಿ ಇವ್ರ ಪಾಪ, ಇವರು ನಿಮ್ಮ ಹೆಸರು ಯಜಮಾನ್ರೆ? ಜಯರಾಮ್ ಅವರು. ಬನ್ನಿ ಜಯರಾಮ್ರೆ. ಜಯರಾಮ್ ಅವ್ರು ಕೇಳ್ತಿರೋದು SC ST ಅನುದಾನ 25% ಬರ್ಬೇಕು ನಮ್ಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಕೂಡ. ಇದೊಂದೇ ಗ್ರಾಮ ಪಂಚಾಯತಿ ಅಲ್ಲ, ಅದು ನಮ್ಮ ಗ್ರಾಮ ಪಂಚಾಯತಿ ಏನು ಮಾಡ್ತಿಲ್ಲ ಅಂತ ಇದ್ರೆ, ಇವಾಗ ಬಾಡಿ ಇರಲ್ಲ ಆಯ್ತಾ, ಇರೋಂತ ಅಧಿಕಾರಿಗಳು ಕೆಲಸ ಮಾಡಬೇಕು. ಯಾರ್ಯಾರು ಸಂಬಂಧಪಟ್ಟಂತ, ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಗೆಲ್ಲ ಕಳಿಸ್ತೀನಿ ರೀ, ಅದನ್ನ ನಿಮ್ಗೆಲ್ಲಾನು ಕಳಿಸ್ತೀನಿ ವಿಡಿಯೋನ. ಜೊತೆಗೆ ರಾಜ್ಯಪಾಲರಿಗೂ ವಿಡಿಯೋ ಇದನ್ನ ಮೇಲ್ ಮಾಡ್ತೀನಿ ಕೂಡ. ಏನೆಲ್ಲ ಇವತ್ತು ಅನುದಾನ ಕೊಡುವಂತ ವೆಬ್ಸೈಟ್ಗೂ ಕೂಡ ಇದನ್ನ ಮೇಲ್ ಮಾಡ್ತೀನಿ. ಇಡೀ ಕರ್ನಾಟಕ ರಾಜ್ಯದ ಒಂದಷ್ಟು ಗ್ರಾಮ ಪಂಚಾಯತಿಗಳ ವ್ಯವಸ್ಥೆ ಈ ತರ ಆಗಿರ್ಬೋದು. ಪಾಪ ಇಲ್ಲಿ ಕೊಡಗಳಿ ಗ್ರಾಮದಲ್ಲಿ ಅವರು ನೊಂದ ದಲಿತ ಮಾಜಿ ಮೆಂಬರ್ ಬೇರೆ ಅವರು ಆಯ್ತಾ. ಆ 25% ಬಂದಿಲ್ಲ ಅಂತ ಕೂಡ ಅವರು ಹೇಳ್ತಾ ಇದಾರೆ. ಇದೇ ಸಮಸ್ಯೆಗಳು ಬಂದಿಲ್ಲ, ನಮಗೆ ಮಾಹಿತಿ ಇಲ್ಲ. ಆಯ್ತಾ, ಎಷ್ಟು ಜನನ ಇವತ್ತು ಇದೆ, ಎಷ್ಟು ಗ್ರಾಮಗಳಲ್ಲಿ ಈ ತರ ಆಗಿದೆಯೋ ಗೊತ್ತಿಲ್ಲ. ಸಂಬಂಧಪಟ್ಟಂತವ್ರು ಇದಕ್ಕೆ ತನಿಖೆ ಆಗ್ಬೇಕು. ಮತ್ತೆ ಎಲ್ಲಾ ಹಳ್ಳಿಗಳು ಕೂಡ ಮೂಲಭೂತ ಸೌಕರ್ಯಗಳು ಸಿಗ್ಲಿ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಈಗ ಸಾಹೇಬ್ ಫೋನ್ ಮಾಡಿ ಹೇಳಿದ್ರೆ ಗೊತ್ತಾ, ಫಸ್ಟ್ ಈ ಸಮಸ್ಯೆ ಅಂತ ಹೇಳಕ್ ಹೋಗ್ತಾರೆ. ಈ ಮತ್ತೆ ಕೇಳಲ್ಲ ಅವರು, ಈ ಸಮಸ್ಯೆ ನನ್ನ ಸಮಸ್ಯೆ ಪರಿಹಾರ ಬಿಟ್ರೆ ಬಾಕಿ ಏನ್ ಮಾಡುದು? ನಮ್ಮ ಅಪ್ಪ ಲೀಡರ್ ಆಗಿತ್ತು, ನನ್ನ ಸಮಸ್ಯೆ ಪರಿಹಾರ ಇವನೇ. ಯಾರವರು? ಯಾವಾಗ ಮಾಡಿದ್ರಿ? ಒಂದು 6-15 ದಿವಸ ಮಾಡಿ ಸರ್. ಫಸ್ಟ್ ಏನಂತ ಮಾಡಿದ್ರಿ ಸರ್? ನಮ್ಗೆ ಪರ್ಸೆಂಟೇಜ್ ಬಂದಿಲ್ಲ, 25%. ಏನು ನಿನ್ ಸಮಸ್ಯೆ ಹೇಳಪ್ಪ ನನಗೆ. ನನ್ನ ಸಮಸ್ಯೆ ಏನಿಲ್ಲ, ನನಗೆ ಸಾರ್ವಜನಿಕ ಕೆಲಸ ಮಾಡೋದು, ನಮ್ ಜನಾಂಗಕ್ಕೆ ಒಳ್ಳೇದಾಗಬೇಕು. ಯಾರು ನೋಡ್ರಿ ಎಂತ ಒಳ್ಳೆ ಮನೋಭಾವನೆ ಇದೆ ಅವ್ರಿಗೆ, ಜಯರಾಮ್ ಅವ್ರಿಗೆ. ನನ್ಗೇನ್ ಬೇಡಿ, ನಮ್ಮ ಜನಕ್ಕೆ ಆಗಬೇಕು. ಥ್ಯಾಂಕ್ ಯು. ಏನೇನಿದೆ ಬೇರೆ ಬೇರೆ ಗ್ರಾಮದಲ್ಲಿ ವಿಚಾರ